ಮುಂಚೆ ಹೇಳಿ ಹತ್ತಿರದಲ್ಲೇ ಇರ್ತೀರಿ ಬರ್ತೀವಿ ಆಯ್ತು. ಮುಖ್ಯವಾಗಿ ನಾನು ಮಾತಾಡಬೇಕಾದ್ರೆ ಸ್ವಲ್ಪ ಈ ಇಂಜೆಕ್ಷನ್ ಕೊಟ್ಟಾಗ ಸೂಜಿ ಚುಚ್ಚಿದಾಗ ಔಷಧಿ ಆಮೇಲೆ ಹೋಗಿ ಪರಿಣಾಮ ಆಮೇಲೆ ಆಗುತ್ತೆ, ಒಂದು ಚುಚ್ಚಿದಂಗೆ ಆಗುತ್ತೆ. ಅದಕ್ಕೆ ಬರೆಯೋರು ವಿರುದ್ಧವಾಗಿ ವಿಸ್ತೃತವಾಗಿ ಏನೇನೋ ಬರೀತಾರೆ ಅಥವಾ ಏನೇನೋ ಅಪಾರ್ಥಗಳು ಮಾಡ್ಕೋತಾರೆ, ಅನ್ವರ್ಥನೂ ಹೇಳ್ತಾರೆ, ಎಲ್ಲರೂ ಮಾಡ್ತಾರೆ. ಅವಳ ಚಿಂತೆ ಇಲ್ಲ, ನಾನು ಮಾತಾಡೋ ದಾಟಿನೇ ನಾನು ಬದಲಾಯಿಸಕ್ಕಾಗಲ್ಲ. ದುಡ್ಡು ಕೂಡ ಸುಟ್ಟು ಹೋಗಲ್ಲ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಅಂತ ನೀವೇನು ಮಾಡ್ತಿದ್ದೀರ, ನನಗೆ ತಿಳಿದ ಮಟ್ಟಿಗೆ ಅಧಿಕೃತವಾಗಿ ಅದು ಎಷ್ಟು ಸಮಂಜಸ ಅನ್ನೋದು. ಯಾಕೆ ಅಂತಂದ್ರೆ ನಮ್ಮ ಘನ ಸರ್ಕಾರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನವೆಂಬರ್ 1ನೇ ತಾರೀಕು ಮಾಡ್ತಿದ್ದೀವಿ. ಕನ್ನಡ ನಾಡು ಕರ್ನಾಟಕ ಅನ್ನೋದು ನಮಗೆ ಅವತ್ತಿನ ದಿವಸ ಪ್ರಾರಂಭ ಆಗಿದ್ದರಿಂದ ಅದನ್ನ ಗುರಿ ಇಟ್ಕೊಂಡು ಮಾಡ್ತಿದ್ದೀವಿ ಅಂತ ಅಧಿಕೃತವಾಗಿ ಅದಕ್ಕೆ ಘೋಷಣೆ ಮಾಡಿದಾಗ ಕನ್ನಡ ರಾಜ್ಯೋತ್ಸವ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ನಾಡಿನ ಉತ್ಸವ ಅಂತ ನೀವು ಮಾಡಿದ್ರೆ ಇನ್ನೂ ಸೂಕ್ತ ಅಂತ ಆಮೇಲೆ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ನಾಡಿನ ಉತ್ಸವ ಅನ್ನೋದು ಬರೀ ಕನ್ನಡ ಭಾಷೆ ಮಾತಾಡೋದು, ಕನ್ನಡ ಸಿನಿಮಾ ನೋಡೋದು, ಕನ್ನಡ ಕಿರುತೆರೆ ಧಾರಾವಾಹಿ ನೋಡಿ ಮನೆ ಹಾಳಾಗೋದು ಆ ಥರದ್ದಲ್ಲ, ಅಷ್ಟೇ ಅಲ್ಲ. ನಾನು ಬಹಳ ಮೆಚ್ಕೊಳ್ಳುವಂಥದ್ದೇನು ಅಂದರೆ ಭಾಷೆ ಜೊತೆಗೆ ನಮ್ಮ ನಾಡು, ನಡೆ, ನುಡಿ, ಸಂಸ್ಕೃತಿ, ಈ ನೆಲೆ, ಈ ಜಲ, ಇದ್ರ ಬಗ್ಗೆ ನಿಮಗೆ ಹೆಚ್ಚು ಆಸಕ್ತರಾಗಿರ್ಬೇಕು. ಅದ್ರ ಬಗ್ಗೆ ನೀವು ತಿಳ್ಕೊಂಡಿರಿ, ಅದನ್ನು ಉಪಯೋಗಿಸೋಕೆ ಗೊತ್ತಿರಬೇಕು. ಇವೆಲ್ಲವೂ ಒಳಗೊಂಡಂತೆ ನೀವು ಆಚರಿಸುವಂತಹ ಪ್ರತಿನಿತ್ಯದ ಹಬ್ಬವೇ ಕನ್ನಡ ನಾಡಿನ ಉತ್ಸವ ಅಂತ ನಾವು ಹೇಳ್ಬೋದು. ಅದು ಬಿಟ್ಟು ಇವತ್ತಿನ ದಿವಸ ನಾವು ಬೆಂಗಳೂರು ನೋಡಿಕೊಂಡು ಅಥವಾ ಮೈಸೂರು ನೋಡಿಕೊಂಡು ಬೇರೆ ರಾಜ್ಯದವ್ರು ಬಂದಿದ್ದಾರೆ, ಬೇರೆಯವರು ಭಾಷೆಗಳಲ್ಲಿ ಮಾತಾಡ್ತಾರೆ, ನಮ್ಮ ಭಾಷೆಯಲ್ಲಿ ಮಾತಾಡಲ್ಲ ಅಂದರೆ ಅದಕ್ಕೆ ಮೂಲತಃ ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಇಲ್ಲಿ ಯಾರು ಚುಚ್ಚಬಹುದು, ನಾ ಹೇಳೋ ಮಾತು ನಿಮ್ಮ ಮನೆಯೊಳಗೆ ನೀವೇ ಮೊದಲು ಸರಿಪಡಿಸ್ಕೋಬೇಕು. ತಿದ್ದುಪಡಿ ಮಾಡಿಕೊಳ್ಳುವಂಥದ್ದು ಬೇಕಾದಷ್ಟಿದೆ. ಅದು ದಯವಿಟ್ಟು ಕ್ಷಮಿಸಿ, ನರಗುದ್ದಿಯವರು ಶಂಕರ್ ಅಶ್ವಥ್ ಸಾರ್ ಅಂತ ಈ ಸಾರ್ ಯಾಕಂದ್ರು ನಿಮಗೆ ಕನ್ನಡ ಪ್ರೇಮ ಇದ್ದರೆ ಅದು ಸಾರು ಯಾಕೆ ಬರುತ್ತೆ? ನಿಮಗೆ ಕನ್ನಡ ಪ್ರೇಮ ಇದ್ದರೆ ಸಾಂಬಾರು ಯಾಕೆ ಬರುತ್ತೆ? ತರಕಾರಿ ಸಾರು ಹೇಳಲ್ವಾ? ಬರೀ ಸಾರು, ಉಪ್ಸಾರು ಹೇಳಲ್ವಾ? ನೀವು ಕನ್ನಡ ಪದಗಳನ್ನ ನೀವೇ ಉಪಯೋಗಿಸಲ್ಲ, ನೀವೆಂದು ಪೀಡಿಸಿಬಿಟ್ಟಿದ್ದೀರಾ. ನಿಮ್ಮ ಸಂಸ್ಕಾರ, ನಿಮ್ಮ ಸಂಸ್ಕೃತಿ ನಿಮಗೇ ಬೇಕಾಗಿಲ್ಲ. ಸುಮ್ಮನೆ ಅವರು ಹಾಗಂದ್ರು ಇವರು ಹೀಗಂದ್ರು ಈ ಥರನೇ ಅಂತೀರಾ. ಪ್ರೀತಿ ಅನ್ನೋದು ಸ್ವಯಂ ಪ್ರೇರಿತವಾಗಿ ಹುಟ್ಟಬೇಕು, ಅದನ್ನೇನು ಅಂಗಡಿಯಲ್ಲಿ ಪಡ್ಕೊಳ್ಳುವಂಥದ್ದಲ್ಲ. ಹಾಗೆ ಈ ಸಂಸ್ಕಾರ, ಒಂದು ಒಳ್ಳೆ ನಡತೆ, ತಂದೆ ತಾಯಿ ಹಾಕುತ್ತಿದ್ದ ಮಾರ್ಗದರ್ಶನದಲ್ಲಿ ಎಷ್ಟು ಜನ ನಡೀತಾರೆ. ನಾವು ಇದುವರೆಗೂ ಕಂಡಂತಹ ಅಪ್ರತಿಮ ಹಿಮಾಲಯ ಪರ್ವತ ಅಂತಾನೆ ಹೇಳಿದ್ರೆ ತಪ್ಪಾಗಲಾರದು. ಅದು ಡಾಕ್ಟರ್ ರಾಜ್ಕುಮಾರ್. ಆ ರಾಜ್ಕುಮಾರೇ ಮಲೆಮಾಚುವಂತಹ ಪುನೀತ್ ರಾಜ್ಕುಮಾರ್ ಅಂತಂದರೆ ಅದಕ್ಕೆ ಬುನಾದಿ ಏನು, ಅಡಿಪಾಯ ಏನು? ರಾಜ್ಕುಮಾರ್ ಅವರು ಹಾಕಿಬಿಟ್ಟಂತಹ ಸಂಸ್ಕಾರ ಸಂಸ್ಕೃತಿ ಯಾವತ್ತು ಓಡಿಗಲ್ಲಿರೋ ಅಡಿಪಾಯ ಕಾಣಲ್ಲಂತೆ, ಹತ್ತಿದ ಮೆಟ್ಲು ಮರೆತು ಬಿಡ್ತಾರಂತೆ. ಹಾಗೆ ತಂದೆ ತಾಯಿ ಕಲಿಸಿದಂತಹ ಒಂದು ಪಾಠ ಅಂತನಾರ ತಿಳ್ಕೊಳ್ಳಿ, ಇಲ್ಲ ಸಂಸ್ಕೃತಿ ಸಂಸ್ಕಾರ ಅಂತನಾರ ತಿಳ್ಕೊಳ್ಳಿ. ಅವರು ನಮ್ಮ ಅಣ್ಣವರು ಬಾಯಲ್ಲಿ ಬರ್ತಿದ್ದಂತಹ ಶುದ್ಧವಾದ ಕನ್ನಡ ಇವತ್ತಿನ ದಿವಸ ಮೇಡಮ್ ಏನೋ ಮೈಸೂರು ಭಾಷೆ, ಕನ್ನಡ ಭಾಷೆ ಬಹಳ ಒರಿಜಿನಲ್ ಹಾಗೆ ಅಂತ ಹೇಳ್ತಾರೆ. ನನಗೆ ತಿಳಿದ್ಬಿಟ್ಟೆ, ನಾನು ಕೆಲವು ವಿಷಯ ಹೇಳ್ತೀನಿ. ಅದು ಒಂದು ಮಟ್ಟಿಗೆ ನಾನು ಒಪ್ಪುತ್ತೆ.
ಮೈಸೂರಿನ ಹಿಂದೆ ಮಾತಾಡ್ತಿದ್ದ ಕನ್ನಡ ಭಾಷೆ ಬಹಳ ಶುದ್ಧವಾಗಿರ್ತಿತ್ತು. ಅದೆಲ್ಲ ಯಾಕೆ ಅಂದರೆ ಮೂಲತಃ ಅವ್ರು ಗೊತ್ತಿಲ್ಲ ಅಂತ ಹೇಳ್ತಿಲ್ಲ, ನಾನು ತಿಳ್ಕೊಂಡಿದ್ದ ಹೇಳ್ತಾ ಇದ್ದೆ. ಸಾಮಾನ್ಯವಾಗಿ ಜನಜೀವನ ನಾಗರಿಕರೆಲ್ಲರೂ ಬದುಕಿ ಬಾಳುವ ಸಂತೆಯಲ್ಲಿ ಎಲ್ಲಿ ನದಿ ಹರಿಯುತ್ತೆ, ಎಲ್ಲಿ ನೀರು ಸಿಗ್ತೈತೆ ಅದರ ಅಕ್ಕಪಕ್ಕ. ಈಗ ನಾವು ಭಾರತ ದೇಶದಲ್ಲಿ 142 ಕೋಟಿ ಜನ ಇದ್ದರೆ ಅದರಲ್ಲಿ 50 ರಿಂದ 60 ಕೋಟಿ ಜನ ಗಂಗಾ ನದಿ ತೀರದಲ್ಲೇ ಇದ್ದಾರೆ ಅಂತ ನಾವು ಹೇಳ್ತೇವೆ. ಅದಕ್ಕೆ ಮುಖ್ಯವಾದ ಕಾರಣ ನೀರಿನ ವಸತಿ. ಮನುಷ್ಯನಿಗೆ ನೀರು ಬಹಳ ಅವಶ್ಯಕ. ಯಾಕಂದ್ರೆ 70 ರಿಂದ 80% ದೇಹದಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಬೇಕು ಅಂತ ನೀರಿನ ಹತ್ರನೇ ಇರ್ತಾನೆ ಅಂತ ಆಯ್ತು. ಹಾಗೆ ಅದಕ್ಕೆ ನಾನು ಉಪಮೇಯಾಗಿ ನಾನು ಹೇಳ್ಕೊಳ್ಳುವಂಥ ವಿಷಯ ಏನು ಅಂದರೆ, ಮೈಸೂರು ರಾಜ್ಯ, ಮೈಸೂರು ಮಹಾರಾಜರು ಪೋಷಕರಾಗಿದ್ದರು. ಕನ್ನಡದ ಕಲಾವಿದರಿಗಾಗಿರ್ಬೋದು ಅಥವಾ ಸಂಸ್ಕೃತಿ ಸಂಸ್ಕಾರ ಎಲ್ಲದಕ್ಕೂ ಅವರು ಪೋಷಕರಾಗಿದ್ದರು. ಹಾಗಾಗಿ ಎಲ್ಲ ಪ್ರದೇಶದವರು ಕರ್ನಾಟಕದಾದ್ಯಂತ ಯಾರ್ಯಾರು ಎಲ್ಲರೂ ನಾವು ಏನು ಹೇಳ್ತೀವಿ, ಪರಿಣಿತರು, ನಿಪುಣರು ಅಂತ ಹೇಳ್ತೀವಿ ಅಥವಾ ಸಾಧಕರು ಅಂತೀವಿ, ಅಂಥವ್ರನ್ನೆಲ್ಲ ಕಳಿಸ್ಕೊಂಡು ಇಲ್ಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಅವರು ಇರಿಸ್ಕೊಂಡು ಅವರ ಸಂತತಿ ಬೆಳೀತಾ ಮೈಸೂರಲ್ಲಿ ಹೆಚ್ಚು ಶುದ್ಧವಾದ ಭಾಷೆಯನ್ನು ಮಾತಾಡೋದಕ್ಕೆ ಪ್ರಾರಂಭ ಆಯಿತು. ನಿಜವಾಗ್ಲೂ ಮೈಸೂರಲ್ಲಿ ಕನ್ನಡ ಹುಟ್ಟಿದ್ದಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ಆ ಕಾಲದಿಂದಲೂ ನೀವು ಹಿಂದೆ ಚರಿತ್ರೆ ನೋಡಿದ್ರೆ ನಮ್ಮ ಈ ಮಲೆನಾಡು 4 ವರ್ಷನೂ ಆಗುತ್ತೆ. ಹೀಗಾಗಿ ಇಂತಹ ಈ ರೀತಿ ಕಾರ್ಯಕ್ರಮಗಳಿಗೆ ನಾವು ನಿಜವಾಗ್ಲೂ ಉತ್ತೇಜನ ಕೊಡಬೇಕು, ಇಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಇಂಥವ್ರಿಗೆ ಶ್ರೇಯಸ್ಕರನ ನಾವು ಬಯಸಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ನನ್ನವ ಸಾಂಸ್ಕೃತಿಕ ಕಲಾ ತಂಡ ಮಾದೇವರು ಪ್ರತಿ ತಿಂಗಳು ರಾಜ್ಯೋತ್ಸವ ಮಾಡ್ತೀವಿ, ಕನ್ನಡ ರಾಜ್ಯೋತ್ಸವ ಅಂತ ಹೇಳೋದು. ಮತ್ತು ಸರ್ ಹೇಳಿದಾಗೆ ಅವರು ಬಹಳ ಪ್ರಾಮಾಣಿಕವಾಗಿ ಒಂದು ಸಣ್ಣ ಕಾರ್ಯಕ್ರಮ ಅಂತ ಮೊದಲಿಗೆ ಹೇಳಿದ್ರು. ಗಾತ್ರ ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ. ಇಲ್ಲಿ 3 ಜನ ಬಹಳ ಮುಖ್ಯವಾದ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಒಂದು ಕನ್ನಡ, ಇನ್ನೊಂದು ಪುನೀತ್ ರಾಜ್ಕುಮಾರ್ ಅವರು, ಇನ್ನೊಂದು ಸರ್ ಬಂದಿರುವ ಕಾರಣಕ್ಕೆ ಅಶ್ವಥ್ ಅವರು. ನಾನು ಅವ್ರು ಮಾತಾಡ್ತಾ ಇರುವಾಗ ಅವ್ರ ತಂದೆಯವರ ಹಾಗೆ ಕಾಣೋದ್ರಿಂದ, ಅಂದ್ರೆ ನೋಡಿದ್ರೇನೆ ಕಾಣಿಸೋದ್ರಿಂದ ನಮಗೆ ಪಟ್ಟನೆ ಎಲ್ಲ ನೆನಪಾಗ್ಬಿಡುತ್ತೆ ಅವರ ಎಲ್ಲ ಸಿನಿಮಾಗಳು. ಈಗಿನ ನಾನು ಈಗಿನ ಜನರೇಷನ್, ಬಟ್ ನಾನು ತುಂಬ ನೋಡಿದ್ದೀನಿ, ಅದು ಯಾವುದು ಬಿಟ್ಟಿಲ್ಲ ಬಹುಶಃ ಹಳೆ ಸಿನಿಮಾಗಳು. ಅದರಲ್ಲಿ ಭಾಷೆ, ಅವರು ಬಳಸುವ ಭಾಷೆ, ಈ ಭಾಷೆಯ ಬಗ್ಗೆನೇ ನಾನು ಮಾತಾಡೋದಕ್ಕೆ ಮುಂಚೆ ಯಾಕೆ ಪುನೀತ್ ರಾಜ್ಕುಮಾರ್ ಅವರೇ ಇಷ್ಟೊಂದು ಜನರನ್ನ ಆಕರ್ಷಿಸಿದ್ರು ಅಂತ ಹೇಳಿದ್ರೆ, ಹೇಗೋ ಬದುಕ್ಬಿಡ್ಬೋದು ನಾವು. ನಮ್ಮ ಹತ್ರ ತುಂಬಾ ಹಣ ಇದ್ರೆ, ದುಡ್ಡಿದ್ರೆ ದಾರಿ ತಾನೇ ತೋರಿಸುತ್ತೆ ಅಂತ ನಮ್ಮ ಹಳ್ಳಿ ಕಡೆ ದುಡ್ಡು ಬರೋ ತನಕ ಅಷ್ಟೇ, 100 ದಾರಿ ತಾನೇ ತೋರಿಸುತ್ತೆ, ಇರ್ಬೇಕಷ್ಟೇ ದುಡ್ಡು, ದಾರಿ ತಾನೇ ತೋರಿಸುತ್ತೆ. ಆದ್ರೆ ಆ ದಾರಿ ಯಾವ್ದಾಗಿರ್ಬೇಕು ಅಂತ ಆರಿಸ್ಕೊಳ್ಳೋದು ನಮ್ದು ವಿವೇಚನೆ. ಅವರು ತಮ್ಮ ದುಡ್ಡಿಗೆ ಬಹಳ ಒಳ್ಳೆಯ ದಾರಿಗಳನ್ನ ಆರಿಸ್ಕೊಂಡಿದ್ರು. ನಮ್ಮ ಕನ್ನಡದಲ್ಲಿ OTT ಅಂತ ಇದೆ ಗೊತ್ತಾ ನಿಮಗೆ, ನೆಟ್ಫ್ಲಿಕ್ಸು, ಪ್ರೈಮು ಅಂತೆಲ್ಲ. ಅಂದ್ರೆ ಥಿಯೇಟರ್ ಅಲ್ಲದೆ, ರೆಗ್ಯುಲರ್ ಥಿಯೇಟರ್ಗಳ ಸಿನಿಮಾ ನೋಡ್ತಿರಲ್ಲ, ಅದಲ್ಲದೆ ಮನೆಯಲ್ಲೇ ಕೂತ್ಕೊಂಡು ನಾವು ಒಂದು ಶೋಗೆ ಇಷ್ಟು ಅಂತ ದುಡ್ಡು ಕೊಟ್ಬಿಟ್ಟು ಅಥವಾ 1 ವರ್ಷಕ್ಕೆ ಇಷ್ಟು ಅಂತ ಸಬ್ಸ್ಕ್ರೈಬ್ ಆಗಿ ಸಿನಿಮಾ ನೋಡೋ ಪ್ಲಾಟ್ಫಾರ್ಮ್ಗಳು. ಆ ಥರದ್ದೊಂದನ್ನ ಕನ್ನಡದನ್ನೇ ಹುಟ್ಟು ಹಾಕಬೇಕು ಅಂತ ಅವರ ಆಸೆ ಇತ್ತು ಬಹಳ. ನಾನು ಒಂದು 15 ವರ್ಷ ಸಿನಿಮಾ ಧಾರಾವಾಹಿ ಈ ಜಗತ್ತಿನಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸರ್ ಹಾಕೋದನ್ನ ನಾವು ಆಫೀಸಲ್ಲಿ ಇರ್ತಾ ಇದ್ವಿ. ಅವರು ಒಂದ್ಸಲ ನಮ್ಗೆ ಸೀನ್ ಪೇಪರ್ ಕೊಟ್ಟರೆ ನಾನು ಮಾಡಲ್ಲ ಆ್ಯಕ್ಟಿಂಗು ಅಂತ. ನಮಗೆ ನೀವು ಬೇಜಾರು ಮಾಡ್ಕೊಂಡು ಸರ್, 16 ಕಾರ್ಯಕ್ರಮ ಇರುತ್ತೆ ಟಿವಿನಲ್ಲಿ, ಯಾವುದೋ ಒಂದು ಸೀರಿಯಲ್ ಸೆಟ್ಟಿಂದ ಯಾರೋ ಒಬ್ರು ಆರ್ಟಿಸ್ಟು ಏನೋ ತೊಂದರೆ ಮಾಡ್ತಿದ್ದಾರೆ ಅಂತ ನಮಗೆ. ನಾನಂತೂ ಕೇರೆ ಮಾಡಲ್ಲ. ಯಾರಿಗೆ ಅವ್ರಿಗೆ ಒಂದು ಸ್ವಲ್ಪ ಏನಾದ್ರು ಅಂದರೆ ಅವರಿಗೆ ಆಪರೇಷನ್ ಮಾಡಿಸಿ ಬಾಯಿ ಮಾತಾಡೋದಿರೋ ಥರ ಮಾಡ್ಬಿಡಿ ಅಥವಾ ಏನೋ ಮಾಡ್ಬಿಟ್ರಪ್ಪ, ಸುಮ್ಮನೆ ತೊಂದರೆ ಮಾಡ್ತಾರೆ ಅವರು ಅಂತ ಮಾಡಿ. ಯಾಕಂದ್ರೆ 108 ತಲೆನೋವು ಇರುತ್ತೆ ಚಾನಲ್ ಆಗಿ. ಅವತ್ತು ಒಂದಿನ ನಾನು ಅವ್ರಿಗೆ ಫೋನ್ ಮಾಡಿದೆ. ಯಾಕೆ ಫೋನ್ ಮಾಡಿದೆ ಅಂದರೆ, ಅವರು ತಕರಾರು ತೆಗೆದಿದ್ದಾರೆ ಅಂದರೆ ಏನೋ ಕಾರಣ ಇರುತ್ತೆ ಪಾಪ ಅವರಿಗೆ ಅಂತ ನಾನೇ ಖುದ್ದಾಗಿ ಫೋನ್ ಮಾಡಿದೆ. ಅವ್ರ ಸಮಸ್ಯೆ ಏನು ಅಂದರೆ,
ಈ ಡೈಲಾಗ್ ಬರೆಯೋರು ಏನೋ ಮೆಡಿಕಲ್ ಏನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನೋ ಬರೆದಿದ್ದಾರೆ. ಇವರು ಮೆಡಿಕಲ್ ರೆಪ್ ಆಗಿ ಸ್ವಲ್ಪ ದಿನ ಕೆಲಸ ಮಾಡಿದ್ದಾರೆ. ಅವರು ಮೆಡಿಕಲ್ ಸಂಬಂಧಪಟ್ಟ ವಿಷಯಗಳೆಲ್ಲ ಗೊತ್ತು. ಹಾಗಾಗಿ ಇಲ್ಲಿ ಬರ್ದಿರೋದು ಸರಿ ಇಲ್ಲ, ಇದನ್ನ ನಾನು ಹೇಳಲ್ಲ ಅಂತ ಇವರು. ಆಯ್ತಾ? ಆಮೇಲೆ ನಾನು ಫೋನ್ ಮಾಡಿದ್ಮೇಲೆ ನಾನು ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡೆ. ಇಲ್ಲ ಇದು ಸರಿ ಇಲ್ಲ ಮೇಡಮ್, ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ನಾನು ಸ್ವಲ್ಪ ನನ್ನ ಮೈಸೂರಿಂದ ನೋಡಿ ನಿಮ್ಗೆ ಅರ್ಥ ಆಗುತ್ತೆ, ಇದು ಸರಿನೇ ಇಲ್ಲ ಅದು ಬರ್ದಿರೋದು ಅಂತ. ಆಮೇಲೆ ಸರ್ ಏನೂ ಮಾಡೋಕ್ಕಾಗಲ್ಲ, ಆ ಹುಡುಗರಿಗೆ ನಾವು ಏನೂ ಹೇಳೋಕ್ಕಾಗಲ್ಲ ಅಂತ. ಆಮೇಲೆ ಆಧಾರವಾಗಿಲ್ಲ, ಅದೇ ಕಂಪನಿ ಇನ್ನೊಂದು ಧಾರವಾಹಿ, ಅದರಲ್ಲಿ ಸುಮ್ಮನೆ ನಾವು ಸೆಟ್ಟಿಗೆ ಹೋದಾಗ ಕೊಡ್ರಪ್ಪ ಏನು ಸೀನ್ ಬೇಕಾಗಿದೆ, ಅದೇನು ಸೀನ್ ಕೊಡಿ ಅಂತ ಸುಮ್ಮನೆ ನೋಡು ಇನ್ಸ್ಪೆಕ್ಟರ್ ಒಂದು ಹುಡುಗ ಅವ್ನು ಸೀನ್ ಪೇಪರ್ ಕೊಟ್ಟ ನನಗೆ. ಅವತ್ತು ಮದುವೆ ಸಮಾರಂಭದ ಮೊದಲನೇ ದೃಶ್ಯ. ಅದರಲ್ಲಿ ಅವನು ಸೀನ್ ಪೇಪರ್ಗೆ ಸೀನ್ ಬರೀತಾನೆ. ಏನಂತ ಅಂದರೆ ಹೆಣ್ಣು ಮನೆಯವರೆಲ್ಲ ಬರ್ತಾ ಇದ್ದಾರೆ, ಹೆಣ್ಣು ಎ ಹೇರ್ ಎ ನು ಹೆಣ್ಣು ಅಂತ. ಅಂದರೆ ಅದು ಡೈಲಾಗ್ ಹೇಳಬೇಕಾಗಿರೋದು ಶ್ರೀಮಂತರ ಮನೆಯ ಒಂದು ಹೆಂಗಸು, ತುಂಬ ಶ್ರೀಮಂತರು ಅವರು, ಬೆಂಗಳೂರಲ್ಲಿ ಹೈ ಫೈ ಫ್ಯಾಮಿಲಿ. ಅವರು ಯಾಕ್ರಿ ಹಿಂಗೆ ಬಂದಿದ್ದೀರ ಅಂತ. ಅವ್ರಿಗೆ ನನಗೆ ಏನು ಹೇಳೋದ ಅಂದರೆ, ಮೇಡಮ್ ಇವಾಗೆಲ್ಲ ಹಿಂಗೆ ನಾವು ಆಡು ಮಾತಲ್ಲಿ ಆಯ್ತಪ್ಪ, ಆಡು ಮಾತು ನಿನ್ನ ಭಾಷೆ ಅದು. ನೀನು ಯಾವ ಮಂಡ್ಯ ಮಾತು, ಓಕೆ, ನಿನ್ನ ಮಂಡ್ಯ ಭಾಷೆನ ನೀನು ಮಾತಾಡ್ಕೋ. ಯಾಕಂದ್ರೆ ನೀನು ಕ್ಯಾರೆಕ್ಟರ್ ಅಲ್ವಲ್ಲ. ಕ್ಯಾರೆಕ್ಟರ್ ಏನು ಅದು, ಆ ಕ್ಯಾರೆಕ್ಟ್ರು ಮಂಡ್ಯ ಥರ ಮಾತಾಡೋಕ್ಕಾಗುತ್ತಾ? ಕ್ಯಾರೆಕ್ಟರ್ ರಾಜ ರಾಜನ್ ಥರ ಮಾತಾಡಬೇಕು, ಪೊಲೀಸ್ ಥರ ಮಾತಾಡಬೇಕು. ನೀವು ಇಲ್ಲ ಆಡು ಮಾತು ಮೇಡಮ್ ಅಂತ ಅಂದ್ಬಿಟ್ಟು ರಾಜನ ಹತ್ರನೂ ಹಂಗೆ ಮಾತಾಡಿಸ್ಬಿಟ್ರೆ ಏನಾಗಬೇಕಪ್ಪ ಕತೆ ಅಂತ ಹೇಳಿದೆ. ಈಗ ಇಲ್ಲಿ ಯಾರು ಇದುವರೆಗೂ ಶಂಕರ್ ಅಶ್ವಥ್ ಅಂತ ಹೇಳಿದ್ರು, ಶಂಕರ್ ಅಶ್ವಥ್ ಅಂತ. ಇದನ್ನು ತಪ್ಪು ಅಂತೀರಾ, ಸರಿ ಅಂತೀರಾ ನೀವು? ಆಯ್ತಾ? ಈಗ ಸರಿಯಾಗಿ ಅವ್ರ ಅಪ್ಪ ಅಮ್ಮನ ಹೆಸರಿಟ್ಟಿರೋದು, ಅವ್ರ ತಂದೆ ಹೆಸರೆಲ್ಲ ಸೇರಿ ಶಂಕರ್ ಅಶ್ವಥ್ ಅಲ್ವಾ? ಇವರೆಲ್ಲ ಬಂದಿರೋದು ಇಷ್ಟವರೆಗೂ ಮಾತಾಡೋರು ಸಮುದಾಯದ ಕಾರಣಕ್ಕೆ, ಪ್ರದೇಶದ ಕಾರಣಕ್ಕೆ, ಅವರ ಹಿಂದಿನ ಎಷ್ಟು ತಲೆಮಾರಿನಿಂದ ಅವರಿಗೆ ವಿದ್ಯೆ ಸಿಕ್ಕಿದೆ ಅನ್ನುವ ಕಾರಣಕ್ಕೆ ಶಕಾರ ಸಕಾರ ಹಕಾರ ಅಕಾರ ಎಲ್ಲ ಹೊರಡಲ್ಲ ನಾಲ್ಗೆ. ಸಿದ್ದರಾಮಯ್ಯನಂತ ಕನ್ನಡ ನಾಡಿನ ಮುಖ್ಯಮಂತ್ರಿ ಅವ್ರಿಗೆ ಆಗಲ್ಲ ಅಂದ್ರೆ ತಪ್ಪು ಸರಿಗಳು ಇಲ್ಲ. ಇದರಲ್ಲಿ ಎರಡು ತರದ ವಾದಗಳಿದೆ. ಏನು, ಅವರಿಗೆ ಸರಿಯಾಗಿ ಕನ್ನಡ ಮಾತಾಡಕ್ಕೆ ಬರಲ್ಲ, ಹೋರಾಟ ಅಂತಾರೆ, ಹೋರಾಟ ಅಂತ ಸರಿಯಾಗಿ ಹೇಳಕ್ ಬರ್ತಾ ಇರೋರು ಕನ್ನಡ ಹೋರಾಟ ಮಾಡ್ತಾರೆ, ಅದು ಹೋರಾಟ ಕಂಡ್ರೆ ಹೋರಾಟ ಅಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಪ್ರದೇಶ ಮತ್ತು ಸಮುದಾಯದ ಕಾರಣದಿಂದಾಗಿ ಮತ್ತು ಈಗ ಅವರ ಕುಟುಂಬ ಮತ್ತು ಸಮುದಾಯದ ಉದಾಹರಣೆ ತಗೊಂಡ್ರೆ, ಅವ್ರ ತಂದೆ ಅವರ ತಾತನ ಕಾಲದಿಂದಲೂ ಅವರಿಗೆ ಅಕ್ಷರ ಸಂಸ್ಕಾರ ಇದೆ. ಕೆಲವು ಸಮುದಾಯಗಳವರಿಗೆ ಮಂತ್ರೋಚ್ಚಾರ ಬೇಕೋ ಬೇಡೋ ಮನೆಯಲ್ಲಿ ನಡೀತಿರುತ್ತೆ, ಕಿವಿ ಮೇಲೆ ಬಿದ್ದಿರುತ್ತೆ. ಅವರ ಮುಖ್ಯವಾಗಿ ತಾಯಿ ಮಾತೃಭಾಷೆ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ನೀವು ಎಲ್ಲಿಯೇ ಹೋಗಿ ಯಾರ ಭಾಷೆಯನ್ನೇ ಪರೀಕ್ಷೆ ಮಾಡಿ, ಅವರ ಅಮ್ಮ ಯಾವ ಪದ ಹೆಂಗ್ ಬಳಸ್ತಿರ್ತಾಳೋ ಮಗು ಹಾಗೆಯೇ ಬಳಸು. ಹಾಗಾಗಿ ಆ ತಾಯಿ, ಅವ್ರ ತಾಯಿ, ಹೀಗೆ ಜನಪದರು ಅವರ ಹೇಗೆ ಬಳಸ್ತಿದ್ರೋ ಗಂಡಾಗಿ ಹೆಣ್ಣಾಗಿ ಮಕ್ಕಳಿಗೆ ಆ ಭಾಷೆ ಬಂದಿರುತ್ತೆ. ಅವನಿಗೆ ಶಂಕರ್ ಅಂತ ಯಾರು ಕೇಳೇ ಇರೋದು, ಸಂಕರ್ ಅಂತಾನೆ ಬಂದಿರುತ್ತೆ. ನೀವು ನಾಲ್ಗೆ ಸೀಳಿದ್ರು ಸೀಳಿದ್ರು ಬರಲ್ಲ. ಆಯ್ತಾ? ಹಾಗಾದ್ರೆ ಯಾವುದು ಸರಿ ಯಾವುದು ತಪ್ಪು? ಎಜುಕೇಶನ್ಗೆ ಮೊದಲ ಜನರೇಷನ್, ಮೊದಲ ತಲೆಮಾರು. ಈಗ ತಾನೇ ನಮ್ಮ ಕುಟುಂಬದಲ್ಲಿ ನಾನೇ ಮೊದಲು ವಿದ್ಯೆ ಕಲ್ತಿರೋಣ, ನಾನು ಚಿಕ್ಕವಳಲ್ಲ, ತಂದೆ ಕಡೆ ಯಾರು ವಿದ್ಯೆ ಇಲ್ಲ, ತಾಯಿ ಕಡೆ ವಿದ್ಯೆ ಇಲ್ಲ. ಇವರು ನನಗಿಂತ ಸ್ವಲ್ಪ ಅವರಿಗೆ ಏಜ್ ಆಗಿದೆ. ಆದ್ರೆ ಇದು ಸರಿ ತಪ್ಪುಗಳಿಲ್ಲ ಇದರಲ್ಲಿ. ಆದರೆ ನಾವು ಈಗ ನಾನು ನಮ್ಮೂರಲ್ಲಿ ಹೋದ್ರೆ, ನಮ್ದು ಇಲ್ಲೇ ಆಯ್ರಳ್ಳಿ ನಮ್ಮೂರು, ನಮ್ಮ ತೋಟ ಇದೆ, ಅಲ್ಲಿ ಮಗ ಕೊಪ್ಪಾಯಿ ಇದೆ, ಕೊಪ್ಪಾಯಿ ಗಾಡಿ ಇಲ್ಲಿ ಬಂದ್ಬಿಟ್ಟು ನಾನು ಏನಪ್ಪ ಏನು ಸಮಾಚಾರ, ವ್ಯತ್ಯಾಸ ಇದೆಯಲ್ಲ. ನಮ್ಮೂರು ಮಾದೇವನ ಜೊತೆ ಆಡೋ ಮಾತನ್ನ ನಾನು ಇಲ್ಲಿ ಬಂದು ವೇದಿಕೆಲ್ಲ ಆಡಿದ್ರೆ ಹೆಂಗಿರುತ್ತೆ ಅಲ್ವಾ? ಅಥವಾ ನಾನು ಯಾವುದೋ ಒಂದು ಚಾನಲ್ ಕಂಟೆಂಟ್ ಆಗಿ ಅಲ್ಲಿ ಕುತ್ಕೊಂಡು ನಮ್ಮ ಆಯ್ರಳ್ಳಿ ಭಾಷೆ ಮಾತಾಡೋದು ಹೇಗಿರುತ್ತೆ? ನಮಗೆ ಪ್ರದೇಶ ಮತ್ತು ಸಮುದಾಯದ ಮೇಲೆ ಭಾಷೆ ನಾವು ಕಲ್ತಿರ್ಬೋದು, ಆದರೆ ನಾವು ಅದನ್ನು ದಾಟಿ ಒಂದು ಸಮಾಜದ ಜೊತೆ, ಒಂದು ಮುಖ್ಯವಾಹಿನಿ ಜೊತೆ ಯಾವ ವೇದಿಕೆಯಲ್ಲಿದ್ದೀವಿ, ಯಾವ ಜಾಗದಲ್ಲಿದ್ದೀವಿ ಅನ್ನೋದ್ರ ಮೇಲೆ ಕೆಲವು ಸಲ ನಮ್ಮ ಭಾಷೆಯನ್ನ ಕೆಲವು ಅಗತ್ಯಗಳ ಆಧಾರದ ಮೇಲೆ ತಿದ್ಕೋಬೇಕಾಗುತ್ತೆ, ಕಲಿಬೇಕಾಗುತ್ತೆ. ಯಾಕೆಂದ್ರೆ ಅದು ಕನ್ನಡ, ಅದನ್ನ ನಾವು ಸರಿಯಾಗಿ ಹಿಂಗೆ ಯಾಕೆ ಆಡ್ಬೇಕು
ಆಡ್ಬೇಕು ಹಂಗೆ ಯಾಕೆ ಆಡ್ಬೇಕು ಅನ್ನುವ ವಾದಗಳಿಗೆ ವಿತಂಡವಾದಗಳಿಗೆ ಯಾರು ಉತ್ತರ ಕೊಡಕ್ಕಾಗಲ್ಲ. ಹಿಂಗ್ಯಾಕೆ ನಾವು ಮಾತಾಡ್ಬೇಕು ನನ್ನದೇ ಸಂಕರ ಅಂತ ಏನ್ ಮಾಡ್ತೀರಾ ಅಂದ್ರೆ ಅವ್ರು ಏನ್ ಮಾಡಕ್ಕಾಗತ್ತಪ್ಪ ಅನ್ನಪ್ಪ ಅಂತ ಏನ್ ಮಾಡಕ್ಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಹಾಗಾಗಿ ಇನ್ನೊಂದು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಅವರು ನಮ್ಮ ಕನ್ನಡದ ಎಷ್ಟು ನೂರಾರು ಜನ ನಿರ್ದೇಶಕರಿದ್ದಾರೆ. ಯಾರೋ ಯಶಸ್ವಿ ಆದವರದ್ದು ಒಬ್ರು ಇರೋದು ನಿರ್ದೇಶಕರ ಹೆಸರು, ನಟರ ಹೆಸರು ನಮ್ಗೆ ಗೊತ್ತಿರುತ್ತೆ ಅಷ್ಟೇ. ನಮ್ಮ ಇಂಡಸ್ಟ್ರಿಯಲ್ಲಿ ಪಾಪ ಒಂದು ಸಿನಿಮಾಗೋಸ್ಕರ, ಒಂದು ಬ್ರೇಕ್ಗೋಸ್ಕರ, ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರೋ ಕನಸು ಗಣ್ಣಿನ ನೂರಾರು ಯುವ ಪ್ರತಿಭಾವಂತರು ತುಂಬಾ ಜನ ಇದ್ದಾರೆ ಪಾಪ. ಅವರಿಗೆಲ್ಲ ಯಾವ ಪ್ರೊಡ್ಯೂಸರ್ ಅವ್ರನ್ನ ನಂಬಿ ಹಣ ಹಾಕಬೇಕು ಕಷ್ಟ ಅವರಿಗೆ.